ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಭೀಮ್ ಅಮಾವಾಸ್ಯೆ ಕೂಡ ಅಲ್ವಾ, ಆ ಪೂಜೆ ವ್ಲಾಗ್ ಕೂಡ ಇರುತ್ತೆ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.
ಮನೆಯೆಲ್ಲ ಒಮ್ಮೆನೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಾಗಿಲು ತೊಳೆದು ರಂಗೋಲಿನೂ ಹಾಕಿ ಹಪ್ಪಳನ ಲಟ್ಟಿಸ್ಕೊಂಡ್ಬಿಡೋಣ ಫಸ್ಟು ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಿನ್ನೆ ನೈಟೇನೆ ಹಪ್ಪಳದ ಹಿಟ್ಟನ್ನು ಕಲಸಿಟ್ಟಿದ್ವಿ ಅಲ್ವಾ, ಅದನ್ನು ಇವತ್ತು ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೋತಾ ಇದ್ದೀವಿ. ಒಂದು ನೈಟ್ ಆದ್ರೂ ಬಿಡಬೇಕು ಇದನ್ನು, ಅಂದರೆ ಈ ಥರ ಹಪ್ಪಳದ ಹಿಟ್ಟನ್ನು, ಅಂದರೆ ಉದ್ದಿನ ಹಪ್ಪಳದ ಹಿಟ್ಟನ್ನು, ಆವಾಗಲೇ ಹಪ್ಪಳ ಚೆನ್ನಾಗಿ ಬರೋದು. ಈ ಉದ್ದಿನ ಹಪ್ಪಳದ ಹಿಟ್ಟನ್ನು ನೈಟು ಚೆನ್ನಾಗಿ ನಾದ್ಕೊಂಡು ಕಲಸಿಟ್ಟಿರ್ತೀವಿ, ಆದರೆ ಬೆಳಿಗ್ಗೆನೂ ಕೂಡ ಲಟ್ಸೋವಾಗ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು, ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ಅದೆಲ್ಲನೂ ಕೂಡ ಚೆನ್ನಾಗಿ ಹೊಂದಿಸ್ಕೋಬೇಕು. ಅದಕ್ಕೋಸ್ಕರನೇ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಸವರಿ, ಅಂದರೆ ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟಿಗೆ ಈ ಎಣ್ಣೆನ ಸವರಿಟ್ಟಿರ್ತೀವಲ್ವ ಆ ಥರನೇ ಸವರ್ಕೊಂಡು ಇದನ್ನು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಕ್ಲೋಸ್ ಮಾಡ್ಕೊಂಡು ಇಡಬೇಕು. ಆವಾಗಲೇ ಜಾಸ್ತಿ ಕಪ್ಪಗಾಗೋದಿಲ್ಲ. ಇನ್ ಕೇಸ್ ಏನಾದ್ರೂ ಗಾಳಿ ಒಳಗಡೆ ಹೋಗೋ ಥರ ಇದ್ದರೆ ಜಾಸ್ತಿ ಕಪ್ಪಾಗಿಬಿಡುತ್ತೆ ಅಂತ. ಹಾಗೆಯೇ ಇವಾಗ ಇದನ್ನು ಈ ರೀತಿ ಒಂದೊಂದೇ ಮುದ್ದೆನ ತೊಗೊಂಡು ಈ ರೀತಿ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ ಮಾಡ್ಕೋಬೇಕು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಹಪ್ಪಳ ಏನಾದರೂ ಮಾಡಿದಾಗ ಈ ಹಪ್ಪಳದ ಬೊಟ್ಟು ಅಂತ ಹೇಳ್ತೀವಿ, ಒಂದು ಹಪ್ಪಳನ ಲಟ್ಸೋದಕ್ಕೆ ಒಂದು ಚಿಕ್ಕ ರೌಂಡ್ ಆಗಿ ಉಂಡೆ ಮಾಡ್ತೀವಲ್ವ, ಅದನ್ನು ಹಪ್ಪಳದ ಬೊಟ್ಟು ಅಂತ ಹೇಳ್ತಾ ಇದ್ವಿ. ಅದನ್ನು ನಾವು ಕಾಲ್ಗೊಂದು ದಾರ ಕಟ್ಕೊಂಡು ಇಲ್ಲಾಂದರೆ ಕೈಗೆ ಒಂದು ದಾರ ಕಟ್ಕೊಂಡು ಅದನ್ನು ಕಟ್ ಮಾಡೋದು, ಅಂದರೆ ಒಂಥರ ಹಾವು ಥರ ಎಲ್ಲ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಬೊಟ್ಟುನ ರೆಡಿ ಮಾಡಿ ಕೊಡ್ತಾ ಇದ್ವಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ನಾವೇ ಲಟ್ಟಿಸ್ಕೊತಾ ಇದ್ವಿ. ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಊರುಗಳಲ್ಲಿ ಗೊತ್ತೇ ಇದೆ, ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಹಪ್ಪಳನ ಲಟ್ಟಿಸ್ತಾ ಇದ್ವಿ. ಒಂದೇ ಸಾರಿ ಅಕ್ಕಿ ಹಪ್ಪಳ ಆಗಿರ್ಬೋದು, ಇನ್ನು ಉದ್ದಿನ ಹಪ್ಪಳ ಆಗಿರ್ಬೋದು, ಎಲ್ಲನೂ ಕೂಡ ಒಮ್ಮೆಲೆ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಈ ಥರ ಯಾರಿಗೆಲ್ಲ ನೆನಪಿದೆ ಅಂತ ಹೇಳಿ. ನಮ್ಮ ಊರುಗಳಲ್ಲಂತೂ ಹಾಗೇನೆ, ಒಬ್ಬರು ಮನೆಯಲ್ಲಿ ಹಪ್ಪಳ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬರು ಮನೆಯಲ್ಲಿ ಮಾಡ್ತಾನೆ ಇರಲಿಲ್ಲ. ಮಾಡೋರ ಮನೆಗೆ ಹೋಗಿ ಲಟ್ಸೋದು, ಇನ್ನು ಬೇರೆಯವ್ರ ಮನೇಲಿ ಮಾಡಿದಾಗ ನಾವೆಲ್ಲ ಹೋಗಿ, ಅಂದರೆ ನಮ್ಮಮ್ಮ ಎಲ್ಲ ಹೋಗಿ ಲಟ್ಟಿಸ್ಬಿಟ್ಟು ಬರೋರು. ಆ ಥರ ಒಮ್ಮೆಲೆ ಒಂದು ವರ್ಷಕ್ಕಾಗುವಷ್ಟು ಅಕ್ಕಿ ಹಪ್ಪಳ ಮತ್ತು ಈ ಥರ ಉದ್ದಿನ ಹಪ್ಪಳ ಎಲ್ಲ ಮಾಡಿ ಸ್ಟೋರ್ ಮಾಡ್ಕೋತಿದ್ರು. ಇನ್ನು ಹಪ್ಪಳ ಮಾಡೋರ್ಗಂತೂ ಬರೋವಾಗಲೇ ಹೇಳ್ಬಿಡೋದು, ಬರೋವಾಗ ಲಟ್ಟಣಿಗೆ ತಂದುಬಿಡಿ ನಿಮ್ಮ ಮನೆದೇನೆ, ನಮ್ಮ ಮನೆಯಲ್ಲಿ ಒಂದೇ ಇರೋದು ಅಂತ. ಅವರು ಹಪ್ಪಳ ಲಟ್ಸೋಕೆ ಬರೋವಾಗೆಲ್ಲ ಅವ್ರ ಮನೆ ಲಟ್ಟಣಿಗೆ ತೊಗೊಂಡು ಬಂದು ನೆಲದ ಮೇಲೇ ಲಟ್ಟಿಸ್ತಾ ಇದ್ದಿದ್ದು. ಒಂದು ಮಣೆಗಿಣೆ ಆ ಥರ ಏನೂ ಹಾಕೋತಾ ಇರಲಿಲ್ಲ. ಇವಾಗ ನಾವು ಅನ್ಹೈಜೀನ್ ಮತ್ತು ಡರ್ಟಿ ಹಿಂಗೆಲ್ಲ ಮಾಡ್ತಾರ ಅಂತ ಅನ್ಕೋಬೋದು, ಅವಾಗೆಲ್ಲ ಹೀಗೆ ಮಾಡ್ತಾ ಇದ್ದಿದ್ದು. ಇನ್ನು ಮದುವೆಗಳು ಬಂದರೆ ಗೊತ್ತೇ ಇದೆ ಎಷ್ಟೊಂದು ಹಪ್ಪಳ ಮಾಡಬೇಕಾಗಿರೋದು. ಅವಾಗೆಲ್ಲ ಹೊರಗಡೆಯಿಂದ ತರ್ತಾನೆ ಇರಲಿಲ್ಲ. ಒಂದು ತಿಂಗಳು ಅಂತಾನೆ ಮದುವೆಗಳೇ ಸ್ಟಾರ್ಟ್ ಆಗಿಬಿಡೋದು, ಅಂದರೆ ಸೌದೆ ಹೊಡಿಯೋದಿಂದ ಹಿಡಿದು ಈ ಥರ ಹಪ್ಪಳ ಮಾಡೋದು, ಸಾಂಬಾರು ಪುಡಿ ಮಾಡೋದು, ಲಡ್ಡುನ ಅವಾಗೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು. ಅಂದರೆ ಇವಾಗ ಚೌಟ್ರಿಗೆಲ್ಲ ಹೋಗಿ ಮದುವೆ ಮಾಡೋದಿದೆ. ನಾವು ತುಂಬ ಚಿಕ್ಕವರಿದ್ದಾಗ ಊರುಗಳಲ್ಲೇ ಮದುವೆ ಮಾಡ್ತಾಯಿದ್ರು, ಮನೆ ಮುಂದೆ ದೊಡ್ಡದಾಗಿ ಚಪ್ಪರ ಹಾಕಿ ಅಲ್ಲೇ ಖಾರ ಬೂಂದಿ ಲಡ್ಡು ಎಲ್ಲ ಮಾಡೋರು. ಇವಾಗೆಲ್ಲ ನಾವು ಅಂದರೆ ಚಪ್ರದ ದಿನ ಗೆಸ್ಟ್ ಎಲ್ಲ ಬಂದಾಗ ಸ್ನ್ಯಾಕ್ಸ್ ಅಂತ, ಅಂದರೆ ಸ್ವಲ್ಪ ತಿಂಡಿ ಅಂತ ಈವ್ನಿಂಗ್ ಟೈಮ್ನಲ್ಲಿ ಟೀ ಕಾಫಿ ಜೊತೆ ಇವಾಗ ಏನದು ಅವಲಕ್ಕಿ ಉಪ್ಪಿಟ್ಟಾಗಿರ್ಬೋದು, ಇಲ್ಲಾಂದರೆ ಶಾವಿಗೆ ಉಪ್ಪಿಟ್ಟೆಲ್ಲ ಸರ್ವ್ ಮಾಡ್ತಾ ಇರ್ತೀವಿ ಮದುವೆಗಳಲ್ಲಿ ಗಂಡನ ಕಡೆಯವರೆಲ್ಲ ಬಂದಾಗ. ಬಟ್ ಆವಾಗ ಆ ಥರ ಇರಲಿಲ್ಲ. ನಾವು ತುಂಬ ಚಿಕ್ಕವರಿದ್ದಾಗ 1-2-3 ಮದುವೆ ಅಟೆಂಡ್ ಮಾಡಿದ್ದೀನಿ ನಾನು. ಆವಾಗೆಲ್ಲ ಕಾಫಿ ಟೀ ಜೊತೆ ಖಾರ ಬೂಂದಿನೇ ಕೊಡ್ತಾ ಇದ್ದಿದ್ದು. ಒಂದು ಪ್ಲಾಸ್ಟಿಕ್ ಲೋಟ, ಅದ್ರ ಜೊತೆ ಒಂದು ಗೋಬಿ ತಿನ್ನೋದು ಚಿಕ್ಕ ಪ್ಲೇಟ್ ಬರುತ್ತಲ್ವ, ಅದರಲ್ಲಿ ಖಾರ ಬೂಂದಿ ಹಾಕ್ಕೊಡೋರು. ಎಷ್ಟು ಚೆನ್ನಾಗಿರೋದು ಆವಾಗಿನ ಖಾರ ಬೂಂದಿ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಜಾಸ್ತಿ ಹಾಕಿ ಮಾಡಿಕೊಡೋರು, ತುಂಬ ಚೆನ್ನಾಗಿರೋದು. ಯಾರಿಗೆಲ್ಲ ಈ ಥರ ನೆನಪಿದೆ ಅಂತ ಹೇಳಿ. ಅವಾಗಿಂದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗೇನೆ ಹಪ್ಪಳನೂ ಕೂಡ ಅವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರು. ಮದುವೆ ಊಟ ಬಡಿಸೋವಾಗ 2 ತರಹದ ಹಪ್ಪಳನೂ ಕೂಡ ಹಾಕೋರು, ಅಂದರೆ ಅಕ್ಕಿ ಹಪ್ಪಳ ಹಾಗೆಯೇ ಉದ್ದಿನ ಹಪ್ಪಳ ಎರಡೂ ಹಾಕೋರು. ಇವಾಗ ಸಿಂಪಲ್ ಆಗಿ ಸ್ನ್ಯಾಕ್ಸ್ ಅಂತ 1-2 ಪೀಸ್ ಹಪ್ಪಳ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಆ ಥರ ಇರಲಿಲ್ಲ ಆವಾಗ, ಜಾಸ್ತಿ 2 ಥರ ಹಪ್ಪಳನ ಬಡಿಸೋರು. ಇನ್ನು ಮನೆಗೆ ಮಾಡಿಕೊಂಡ್ರು ಅಷ್ಟೇ ಚಕ್ಲಿ ಮತ್ತು ಈ ಸಂಡಿಗೆ ಹಪ್ಪಳಗಳು ಅದನ್ನೆಲ್ಲ ಜಾಸ್ತಿನೇ ಮಾಡೋರು. ಯಾಕೆಂದರೆ ಅವಾಗೆಲ್ಲ ಈ ಥರ ಸ್ನ್ಯಾಕ್ಸ್ ಆಗಿರ್ಬೋದು, ಮಿಕ್ಸರ್ ಅದನ್ನೆಲ್ಲ ಜಾಸ್ತಿ ಬಳಸ್ತಾನೆ ಇರಲಿಲ್ಲ. ಯಾವಾಗಲಾದ್ರೂ ಒಂದೊಂದು ಸಾರಿ ತೊಗೊಂಡು ಬರೋರು ಅಷ್ಟೇ. ಇನ್ನು ಯಾರಾದರೂ ಗೆಸ್ಟ್ ಬಂದಾಗಲೂ ಅಷ್ಟೇ ಕಾಫಿ ಟೀ ಜೊತೆ ಪಟ್ಟ ಅಂತ ಈ ಅಕ್ಕಿ ಹಪ್ಪಳ ಇಲ್ಲಾಂದರೆ ಉದ್ದಿನ ಹಪ್ಪಳ ಸಂಡಿಗೆ ಈ ಥರದ್ದನ್ನೆಲ್ಲ ಎಣ್ಣೆಗೆ ಹಾಕಿ ಕೊಡ್ತಾಯಿದ್ರು. ಊಟದ ಜೊತೆನೂ ಅಷ್ಟೇ ಹಪ್ಪಳ ಮಿಸ್ಸೇ ಇರ್ತಾ ಇರಲಿಲ್ಲ. ಆವಾಗ ಊಟದ ಜೊತೆ ಏನಾದರೂ ಮಾಡಿದಾಗ ಹಪ್ಪಳನ ಎಣ್ಣೆಗೆ ಹಾಕ್ತಾ ಇರಲಿಲ್ಲ, ಈ ಕೆಂಡದಲ್ಲಿ ಸುಟ್ಕೊಂಡು ತಿಂತಾಯಿದ್ವಿ. ಇವಾಗ ಆ ಥರ ತಿನ್ನಬೇಕು ಅಂದರೆ ಹಳ್ಳಿಗೆ ಹೋಗಬೇಕು. ಇನ್ನು ಸಿಟಿಗಳಲ್ಲಂತೂ ಕೆಂಡ ಸಿಗೋದೇ ಇಲ್ಲ. ಇವಾಗ ಹಳ್ಳಿಗಳಲ್ಲೂ ತುಂಬ ಕಡಿಮೆ. ನೀರಲ್ಲಿ ಏನಾದರೂ ಹುರಿ ಹಾಕಿದ್ರೆ ಮಾತ್ರ
ಕೆಂಡ ಸಿಗೋದು. ಇನ್ನು ಹಳ್ಳಿಗಳಲ್ಲೂ ಗ್ಯಾಸೇ ಆಗೋಗ್ಬಿಟ್ಟಿದೆ. ಇವತ್ತು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ಭಾನುವಾರ ಬೆಳಗಿನ ಟೈಮ್ನಲ್ಲಿ ಸ್ವಲ್ಪ ಮೋಡ ಥರ ಇತ್ತು. ಇನ್ನು ಮಧ್ಯಾಹ್ನ ಟೈಮ್ನಲ್ಲಿ ಅಂದರೆ 9 ಗಂಟೆ 10 ಗಂಟೆ ಹಂಗೆ ಬಿಸಿಲು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಉದ್ದಿನ ಹಪ್ಪಳ ಗೊತ್ತೇ ಇದೆ, ಬೇಗ ಒಣಗೋಗ್ಬಿಡುತ್ತೆ. 1 ಗಂಟೆ ಚೆನ್ನಾಗಿ ಬಿಸಿಲಿದ್ರೆ ಸಾಕು, ಈ ರೀತಿ ಉಲ್ಟಾ ಮಾಡಿ ಒಣಗಿಸಿ ಎತ್ತಿಟ್ಕೊಳ್ಳೋದಷ್ಟೇ. ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ಒಂದು 12 ಗಂಟೆ ಹಂಗೆ ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ. ಅಂದರೆ ಹಪ್ಪಳನ ಲಟ್ಟಿಸ್ಬಿಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ಮತ್ತೆ ಇನ್ನೊಮ್ಮೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಹಪ್ಪಳ ಲಟ್ಟಿಸಿದಾಗ ಹಿಟ್ಟೆಲ್ಲ ಗಾಳಿಗೆಲ್ಲ ಮನೆಗೆಲ್ಲ ತುಂಬಿಕೊಂಡಿರುತ್ತೆ, ಅದಕ್ಕೋಸ್ಕರ ಮತ್ತೆ ಇನ್ನೊಮ್ಮೆ ಕ್ಲೀನ್ ಮಾಡ್ಕೊಂಡಿದ್ದು. ಹಾಗೇನೆ ಇವಾಗ ನಮ್ಮ ಮನೆಯವ್ರ ಪಾದ ಪೂಜೆ ಮಾಡೋದಕ್ಕೂ ಕೂಡ ಬಂದಿದ್ದೀನಿ. ನಮ್ಮ ಅಮ್ಮನ ಕಾಲದಲ್ಲಿ ಈ ಥರದ್ದು ಏನೂ ಇರಲೇ ಇಲ್ವಂತೆ, ನಮ್ಮ ಅತ್ತೆನೂ ಕೂಡ ಮಾಡ್ತಾ ಇರಲಿಲ್ಲ, ನಮ್ಮಮ್ಮನೂ ಕೂಡ ಮಾಡ್ತಾ ಇರಲಿಲ್ವಂತೆ. ಈ ನಡುವೆ ಇದೆಲ್ಲ ಸ್ಟಾರ್ಟ್ ಆಗಿರೋದು ಅಂತ ಹೇಳ್ತಾ ಇರ್ತಾರೆ. ಆದರೆ ನಾನು ಮದುವೆ ಆಗಿ ಬಂದಾಗಿಂದನೂ ಮಾಡ್ತಾ ಇದ್ದೀನಿ. ಆವಾಗಿಂದ ಟ್ರೆಂಡಿಂಗೋ ಏನೋ ಗೊತ್ತಿಲ್ಲ, ಇಲ್ಲಾಂದರೆ ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ವೋ ಏನೋ ಈ ಥರ ಪೂಜೆ ಒಂದಿದೆ ಅಂತ, ಅದಕ್ಕೆ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಇವಾಗಲೂ ಕೂಡ ನಮ್ಮ ಚಿಕ್ಕತ್ತೆ ಆಗಿರ್ಬೋದು ಮತ್ತು ನಮ್ಮ ಅತ್ತೆನೂ ಕೂಡ ಮಾಡ್ತಾ ಇರಲಿಲ್ಲ. ತುಂಬ ಜನದ ಮನೆಯಲ್ಲಿ ಅಂದರೆ ದೊಡ್ಡವರು ಇದ್ದಾರಲ್ವ, ಅವ್ರ ಮನೆಯಲ್ಲಿ ಯಾರ ಮನೆಯಲ್ಲೂ ಮಾಡೋದಿಲ್ಲ. ಇನ್ನು ನಮ್ಮ ಏಜಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ತಾರೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅಮ್ಮಂದಿರು ಕೂಡ ಮಾಡ್ತಾಯಿದ್ರಾ, ಇಲ್ಲ ನೀವು ಕೂಡ ಮಾಡ್ತೀರಾ ಭೀಮ್ನ ಅಮಾವಾಸ್ಯೆನ, ಇಲ್ಲ ಮಾಡಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಈ ಸ್ಯಾರಿ ನೋಡ್ತಿದ್ದೀರಲ್ವ, ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡು ಶೂಟ್ ಮಾಡ್ತಾಯಿದ್ದೆ. ಇದನ್ನು ಕೂಡ ನಾನೇ ಡಿಸೈನ್ ಮಾಡ್ಕೊಂಡಿದ್ದು. ಇದು ಯಾವುದೇ ಥರ ಸೆಟ್ ಅಲ್ಲ, ಸೆಪ್ರೇಟಾಗಿ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿರುವಂಥದ್ದು. ಸ್ಯಾರಿ ನಾರ್ಮಲ್ ಪ್ಲೇನ್ ಜಾರ್ಜೆಟ್ ಮೆಟೀರಿಯಲ್. ಇನ್ನು ಬ್ಲೌಸ್ ಪೀಸ್ ನೋಡ್ತಿರ್ಬೋದು, ಇದು ಎಕ್ಸ್ಟ್ರಾ ಒಂದು ಪೀಸ್ ಇತ್ತು, ಅದಕ್ಕೆ ಪಿಂಕ್ ಕಲರಲ್ಲಿ ಈ ಥರ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ತುಂಬ ಕಾಂಟ್ರಾಸ್ಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಈ ಎಂಬ್ರಾಯ್ಡ್ರಿ ನೋಡ್ತಿದ್ದೀರಲ್ವ, ಈ ಸ್ಟೋನ್ ವರ್ಕ್ ಮತ್ತು ಈ ಬೀಡ್ಸ್ ವರ್ಕ್ ಎಲ್ಲ ಇದನ್ನು ಕೂಡ ನಾನೇ ಮಾಡ್ಕೊಂಡಿದ್ದು. ಬೋಟ್ ನೆಕ್ಗೆ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆನೂ ಪ್ಲೇನ್ ಇರೋದ್ರಿಂದ ಬ್ಲೌಸು ಕೂಡ ತುಂಬ ಪ್ಲೇನ್ ಇದೆ, ಈ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನೇನು ಈ ಥರ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೈಮ್ ತೊಗೊಳುತ್ತೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ, ಆದರೆ ನಾವೇ ಮಾಡ್ಕೊಂಡಿದ್ದೋ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಇನ್ನು ಅದಕ್ಕೆ ಚಿಕ್ಕ ಚಿಕ್ಕ ಮಿರರ್ ಕೂಡ ಹಾಕ್ಕೊಂಡಿದ್ದೀನಿ, ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ಇನ್ನು ಈ ಸ್ಲೀವ್ಗೋಸ್ಕರ ಅಂತ ಪಿಂಕ್ ಕಲರ್ ಒಂದು ಪೀಸ್ನ ಆ್ಯಡ್ ಮಾಡಿಕೊಂಡು ಫ್ರಿಲ್ನ ಕೊಟ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ ಸೈಡ್ ಫುಲ್ ಬೋಟ್ ನೆಕ್ಕೆ ಇರುವಂಥದ್ದು, ಡೀಪ್ ಥರ ಏನೂ ಇಲ್ಲ. ಫ್ರಂಟ್ ಸೈಡ್ ಕೂಡ ಬೋಟ್ ನೆಕ್, ಬ್ಯಾಕ್ ಸೈಡ್ ಕೂಡ ಬೋಟ್ ನೆಕ್, ಅದಕ್ಕೆ ಈ ಥರ ಒಂದು ಟ್ಯಾಸಲ್ಸ್ನ ಕೊಟ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ತುಂಬ ಅಂದರೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ಅಷ್ಟು ಆಗೋಗ್ಬಿಟ್ಟಿತ್ತು. ಮನೆಯಲ್ಲಿ ಗೆಸ್ಟ್ ಕೂಡ ಇದ್ದರು, ಭಾನುವಾರ ಆಗಿರೋದಕ್ಕೆ ಅವರು ಕೂಡ ಸ್ವಲ್ಪ ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ ಮಾಡಿದರು. ಸೊ ಹಾಗಾಗಿ ಲಂಚ್ ಕೂಡ ನಿಧಾನಕ್ಕೆ ಮಾಡು ಅಂತ ಹೇಳಿದ್ರಲ್ವ, ಸೊ ಹಾಗಾಗಿ ಪೂಜೆನೂ ಕೂಡ ಇತ್ತಲ್ವ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಂಚ್ ಕೂಡ ಪ್ರಿಪೇರ್ ಮಾಡೋದು ಲೇಟೇ ಆಗಿತ್ತು. ಇವತ್ತು ನನ್ನ ಓನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಪಾಯಸನಾದ್ರೂ ಅಂದ್ಕೊಳ್ಳಿ, ಇಲ್ಲ ಅಂದರೆ ಪೊಂಗಲ್ ಅಂತನಾದ್ರೂ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಇದನ್ನು.
ಸ್ವಲ್ಪ ಹೆಸರುಬೇಳೆನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಚೆನ್ನಾಗಿ 2-3 ಸಾರಿ ವಾಶ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಏನೂ ಇಲ್ಲ, ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗಬೇಕಷ್ಟೇ. ಅದನ್ನು ವಾಶ್ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಈ ಹೆಸರುಬೇಳೆ ಎಷ್ಟು ತೊಗೊಂಡಿದ್ದೆ ಅಲ್ವಾ, ಅಷ್ಟೇ ಅಕ್ಕಿನೂ ಕೂಡ ತೊಗೊಂಡು ಅದನ್ನು ಕೂಡ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ದೇವ್ರಿಗೆ ನೈವೇದ್ಯ ಮಾಡ್ತಾ ಇರೋದ್ರಿಂದ ಕಳ್ಸೋದಕ್ಕೇ ಬಳಸ್ಕೊಂಡು ಇಲ್ಲಿ ಸ್ವೀಟ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಯುವಷ್ಟು ನೀರನ್ನು ಸೇರಿಸಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಹಾಗೆಯೇ ಸೈಡಲ್ಲಿ ರೈಸ್ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ. ಹಾಗೆಯೇ ಬೇರೆ ಥರ ಸಾಂಬಾರು ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಮಸಾಲೆ ಎಲ್ಲ ರುಬ್ಬಿ ಆ ಮಸಾಲೆಗೋಸ್ಕರ ಅಂತ ಇಲ್ಲಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಹಾಗೆಯೇ ರುಬ್ಕೊಳ್ಳೋವಾಗಲೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ, ಬರೀ 1 ಟೈಮ್ಗೆ ಆಗೋಷ್ಟು. ಇನ್ನು ನೈಟ್ ಡಿನ್ನರ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ. ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ 4-5 ಎಷ್ಟಲಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕಡಲೆ 1-2-3 ಸ್ಪೂನಷ್ಟು ಕಡಲೆನ ಹಾಕಿ ಈ ಮಸಾಲೆನ ರುಬ್ಕೊಳ್ಳೋದು. ಜಾಸ್ತಿ ಮಸಾಲೆ ಏನೂ ಇಲ್ಲ, ಇಷ್ಟೇ. ಶುಂಠಿ ಎಲ್ಲ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಸಿಂಪಲಾಗಿ ಮಾಡ್ಕೊಳ್ಳೋಂಥ ಟೊಮೆಟೊ ಸಾಂಬಾರಿದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ಥರ ರುಬ್ಬಿಟ್ಕೊಂಡ್ಮೇಲೆ ಅಷ್ಟರಲ್ಲಿ ರೈಸ್ ಕೂಡ ಕುಕ್ ಆಗಿತ್ತು, ಅದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನು ಸಾಂಬಾರು ಮಾಡ್ಕೊಳ್ಳೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಪಾಯಸ ಮಾಡ್ಕೊಳ್ಳೋದಕ್ಕೆ ಅಂತ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕೂಲ್ ಆಗಬೇಕಾಗಿತ್ತು. ಇನ್ನು ಅದು ಕೂಲ್ ಆಗೋಷ್ಟರಲ್ಲಿ ವೆಯ್ಟ್ ಮಾಡ್ಕೊಳ್ಳೋದೇನಕ್ಕೆ, ಸಾಂಬಾರು ಮತ್ತು ಬೇರೆ ಅಡುಗೆಗಳನ್ನೂ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕಿ ಸಿಡಿಸ್ಕೊಂಡು ಇವಾಗ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಸೇರಿಸಿ ಒಣಗಿರುವಂಥ ಮೆಣಸಿನ್ಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಆ ಚಾಪಿಂಗ್ ಬೋರ್ಡ್ ನೋಡಿದ್ರಿ ಅಲ್ವಾ, ಅದರಲ್ಲಿ ಕಟ್ ಮಾಡಿಲ್ಲ, ನಾರ್ಮಲ್ ವುಡನ್ ಚಾಪಿಂಗ್ ಬೋರ್ಡಲ್ಲೇ ಕಟ್ ಮಾಡಿರುವಂಥದ್ದು. ಕಟ್ ಮಾಡಿ ತಟ್ಟೆಗೆ ಹಾಕೋದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಎಲ್ಲ ಒಗ್ಗರಣೆಗೆ ಬೇಕಾಗಿರುವಂಥದ್ದನ್ನು ಕೂಡ ಅರೇಂಜ್ ಮಾಡ್ಕೋಬೋದು ಅಂತ ಅದ್ರ ಮೇಲೆ ಹಾಕಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೂ ಕಮೆಂಟ್ ಹಾಕ್ತೀರಾ, ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡಬೇಡಿ ಪೂಜಾ, ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ. ಅದಕ್ಕೋಸ್ಕರ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ 1-2-3 ಸೇರಿಸ್ಕೊಂಡ್ರೆ ಸಾಕು. ಟೊಮೆಟೊನ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಿರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಏನಿದೆ ಅದನ್ನು ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಇನ್ನೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ನಾರ್ಮಲಾಗಿ ಟೊಮೆಟೊ ಸಾಂಬಾರು ಮಾಡ್ತೀವಲ್ವ, ಆ ಥರ ಕೂಡ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಕಡಿಮೆ ಜನ ಇತ್ತು ಅಂತಂದರೆ ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಜನ ಇತ್ತು ಅಂತಂದರೆ ಈ ಥರ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡಿದಾಗ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕಿ ಅದಾದ ನಂತರ ಸಾಂಬಾರು ಪುಡಿನ ಈ ಹಂತದಲ್ಲಿ ಸೇರಿಸ್ಕೋಬೇಕು. ಸಾಂಬಾರು ಪುಡಿನ ಹಾಕಿದ ಮೇಲೆ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಇನ್ನು ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು, ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋತೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಬೆಲ್ಲನ ಹಾಕ್ಕೊಳ್ಳೋದ್ರಿಂದ. ನಿಮಗೇನಾದ್ರೂ ಸ್ವೀಟ್ನೆಸ್ ಇಷ್ಟ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಇದು ಸ್ವಲ್ಪ ಖಾರವಾಗಿ ಹುಳಿಯಾಗಿ ಸಿಹಿಯಾಗಿ ಚೆನ್ನಾಗಿರುತ್ತೆ ಅಂತ ಬೆಲ್ಲನೂ ಕೂಡ ಸೇರಿಸ್ಕೋತೀನಿ. ನಮ್ಮನೆಯಲ್ಲಿ ಬೆಲ್ಲನ ಹಾಕಿ ಸಾಂಬಾರು ಮಾಡಿದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಕೆಲವ್ರಿಗೆ ಯಾಕೆ ನಮ್ಮ ಅಕ್ಕಂಗೆ ಬೆಲ್ಲ ಹಾಕಿದ್ರೆ ಈ ಸಾಂಬಾರೆಲ್ಲ ಇಷ್ಟನೇ ಆಗೋದಿಲ್ಲ, ಸಿಹಿಯಾಗಿದೆ, ಇದೇನು ಹಿಂಗೆ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಆದರೆ ನಮ್ಮ ಮನೆಯಲ್ಲಿ, ನಮ್ಮ ಹಸ್ಬೆಂಡ್ ಕಡೆಯವ್ರ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಬೆಲ್ಲನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಹೆಸರುಬೇಳೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಕೋಸಂಬರಿ 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂಥ ಕಾಳನ್ನು ಬಸ್ತಿಟ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ, ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲನೂ ಕೂಡ ಹಾಕಿ ಅದಾದ ನಂತರ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಈ ಹಂತದಲ್ಲೇ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೋತೀನಿ. ಅದಾದ ನಂತರ ಇದಕ್ಕೆ ಬಿಡಿಸಿಟ್ಕೊಂಡಿರುವಂತಹ ದಾಳಿಂಬೆ ಹಣ್ಣನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗಿರುತ್ತೆ. ಹಾಗೆಯೇ ಬೇಕು ಅಂತಂದರೆ ಇದಕ್ಕೆ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೋದು. ಇದು ಆಪ್ಷನಲ್, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಿ, ಆದರೆ ಕೋಸಂಬರಿಗೆ ಕಾಳು ಮೆಣಸು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರೋದು.
ಹಾಗೆಯೇ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಕೋಸಂಬರಿ ರೆಡಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ವಿತೌಟ್ ಆಯಿಲ್ ಇದನ್ನು ಮಾಡ್ಕೋಬೋದು. ಕೆಲವರು ಇದಕ್ಕೆ ಒಗ್ಗರಣೆ ಕೂಡ ಕೊಡ್ತಾರೆ, ಇಷ್ಟ ಇದ್ದರೆ ಒಗ್ಗರಣೆ ಕೊಟ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಹೆಲ್ತ್ಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಇವಾಗ ಸ್ಟೈಲಿಶ್ ಆಗಿ ನಾವು ಸ್ಯಾಲೆಡ್ ಅದು ಇದು ಅಂತೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಲ್ವ, ಅದಕ್ಕಿಂತ ಇದನ್ನು ವಾರಕ್ಕೆ ಒಂದು ಸತಿ ಅಥವಾ 2 ಸಾರಿ ಮಾಡ್ಕೊಂಡು ತಿಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತು, ಅದನ್ನು ಇನ್ನೊಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಹೆಸರುಬೇಳೆ ಮತ್ತು ಈ ರೈಸ್ನ ಕುಕ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇದರೊಳಗಡೆ ಶೋಧಿಸ್ಕೊತಾ ಇದ್ದೀನಿ. ಶೋಧಿಸ್ಕೊಂಡು ಅದಕ್ಕೇನೆ ಹಾಲನ್ನು ಕೂಡ ಸೇರಿಸ್ಕೋತೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಅಂತ ನೋಡ್ಕೋಬೇಕು. ತಿನ್ನೋ ಥರ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಕುಡಿಯೋ ಥರ ಬೇಕು ಅಂತಂದರೆ ತೆಳುವಾಗಿ ಮಾಡ್ಕೋಬೋದು. ನಾನಿಲ್ಲಿ ಕುಡಿಯೋ ಥರ ಮಾಡ್ತಾಯಿದ್ದೀನಿ. ಈ ಹಂತದಲ್ಲೇ ಹಾಲನ್ನು ಕೂಡ ಸೇರಿಸಿ, ಅಂದರೆ ಕಾಯಿಸಿ ಆರಿಸಿರುವಂಥ ಹಾಲು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ. ಕೆಲವ್ರಿಗೆ ಈ ಥರ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ, ಅಂಥವರು ಬೇಕು ಅಂತಂದರೆ ತೆಂಗಿನಕಾಯಿನ ರುಬ್ಬಿ ಕೂಡ ಸೇರಿಸ್ಕೋಬೋದು. ಇನ್ನು ದೇವಸ್ಥಾನದಲ್ಲಿ ತಿಂತಾಯಿದ್ದೀನಿ, ದೇವ್ರ ಪ್ರಸಾದ ತಿಂತಾಯಿದ್ದೀನಿ ಅನ್ನೋ ಥರ ಫೀಲ್ ಬರಬೇಕು ಅಂತ ಅಂದರೆ ನಿಮಗೆ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರನ ಚಿಟಿಕೆಯಷ್ಟು ಮಾತ್ರ ಪಚ್ಚಕರ್ಪೂರನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ದೇವಸ್ಥಾನದಲ್ಲಿ ಪ್ರಸಾದ ತಿಂತಾ ಇರ್ತೀವಲ್ವ ಆ ಥರ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಅದಕ್ಕೆ ಹೋಲಿಸ್ತಾ ಇಲ್ಲ ನಾನು, ಹಂಗೆ ಫೀಲ್ ಬರಬೇಕು ಅಂದರೆ ಆ ಥರ ಹಾಕ್ಕೊಳ್ಳಿ ಅಂತ ಅಷ್ಟೇ. ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಕುದಿಸ್ಕೊತಾ ಇರ್ತೀನಿ. ಇನ್ನು ಈ ಸೈಡಲ್ಲಿ ಬೋಂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಬೋಂಡ ಮಾಡಿದಾಗ ಬೋಂಡ ರೆಸಿಪಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರಿ, ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟು, ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಅಜ್ವೈನ್, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಹಿಂಗು ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗೇ ಕಲಿಸ್ಕೋಬೇಕು. ತೀರಾ ತೆಳುವಾಗಿ ಕಲಿಸ್ಕೊಂಡ್ರೆ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಅದು ತುಂಬ ದಪ್ಪ ಆಗಿಬಿಡುತ್ತೆ. ಮಧ್ಯದಲ್ಲಿ ಸ್ವಲ್ಪ ಈ ಅಡುಗೆ ಸೋಡನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಚಿಟಿಕೆಯಷ್ಟು ಮಾತ್ರ. ಇದು ಬೋಂಡಾನೂ ಅಲ್ಲ, ಈ ಕಡೆ ಪಕೋಡಾನೂ ಅಲ್ಲ, ಆ ಥರ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬೋಂಡ ಆದರೆ ತುಂಬ ಸಾಫ್ಟಾಗಿ ಮಾಡ್ಕೋಬೇಕು, ಇನ್ನು ಪಕೋಡ ಆದರೆ ಗಟ್ಟಿಯಾಗಿ ಮಾಡ್ಕೋಬೇಕು. ಅದಕ್ಕಿಂತ ಈ ಥರ ಮಿಡಲಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಪಕೋಡ ಥರ ಗಟ್ಟಿಯಾಗೂ ಕೂಡ ಕಲಿಸ್ಕೋಬಾರ್ದು, ಬೋಂಡ ಥರ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಅದಕ್ಕೋಸ್ಕರನೇ ಚಿಟಿಕೆಯಷ್ಟು ಮಾತ್ರ ಅಡುಗೆ ಸೋಡಾನ ಹಾಕಿ ಮಾಡ್ಕೊಂಡಿದ್ದೀನಿ. ಈ ಥರ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಹಾಕ್ಕೋಬೋದು. ರೌಂಡಾಗಿ ಬೇಕಿದ್ದರೆ ಒಂದು ಸ್ವಲ್ಪ ಕೈನ ನೀರಲ್ಲಿ ಡಿಪ್ ಮಾಡ್ಕೊಳ್ತಾ ರೌಂಡ್ ಮಾಡಿಕೊಂಡು ಹೋಟೆಲ್ ಸ್ಟೈಲ್ನಲ್ಲಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಹೆಂಗೋ ಶೇಪ್ಲೆಸ್ ಇರುತ್ತಲ್ವ ಆ ಥರ ಕೂಡ ಹಾಕ್ಕೋಬೋದು. ಇದೇನೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರೌಂಡಾಗಿ ಮಾಡೋದಕ್ಕಿಂತ. ನಾನು ಬೋಂಡ ಮಾಡಿದ್ದೆ ಅಲ್ವ, ಅದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೆ, ಅಂದರೆ ಅಡುಗೆ ಸೋಡಾನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಬಟ್ ಇವತ್ತು ಅಡುಗೆ ಸೋಡಾನ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ರೆಡಿಯಾಗಿರುತ್ತೆ. ಈ ಥರ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋತಾನೇ ಇರಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಇವಾಗ ಈ ರೀತಿ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕೊಂಡಿರುವಂಥದ್ದನ್ನು ಕೂಡ 2 ಬ್ಯಾಚ್ನಲ್ಲಿ ಹಾಕಿ ಮಾಡಿಟ್ಕೊಂಡಿದ್ದೀನಿ. ನೆಂಚ್ಕೊಳ್ಳೋದಕ್ಕೆ ಹಪ್ಪಳನೂ ಕೂಡ ಹಾಕ್ತೀನಲ್ವ, ಸೊ ಹಾಗಾಗಿ ಇದನ್ನು ಕಡಿಮೆ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ರೈಸ್ ಕೂಡ ಮಾಡಿ ರೆಡಿ ಆಯಿತು, ಪಾಯಸ ಕೂಡ ರೆಡಿ ಆಯಿತು, ಕೋಸಂಬರಿ ಕೂಡ ರೆಡಿ ಆಯಿತು, ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಇದೊಂದು ರೆಡಿ ಮಾಡಿಕೊಂಡು ಹಪ್ಪಳನೂ ಕೂಡ ಕರೆದಿಟ್ಕೊಂಡ್ಬಿಡ್ತು ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಲಂಚ್ ಪ್ರಿಪೇರ್ ಆಗಿರುತ್ತೆ. ಸೈಡಲ್ಲಿ ಪಾಯಸ ಕೂಡ ರೆಡಿ ಆಗಿತ್ತು, ಅದನ್ನು ದೇವ್ರಿಗೆ ನೈವೇದ್ಯ ಇಡೋಣ ಅಂತ ಎತ್ತಿಟ್ಕೋತಾ ಇದ್ದೀನಿ. ಇದೆಲ್ಲ ಆಲ್ಮೋಸ್ಟ್ 1 ಅವರಲ್ಲಿ ಫಿನಿಶ್ ಆಯಿತು. ಜಸ್ಟ್ 1 ಗಂಟೆಲಿ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಈ ಥರ 1 ಗಂಟೆಲಿ ಮುಗಿಸ್ಕೋಬೇಕು ಅಂದರೆ ಹೆಲ್ಪ್ಗೆ ಯಾರಾದರೂ ಬೇಕಲ್ವಾ, ಹೆಲ್ಪ್ಗೆ ಅಂತ ಯಾರಾದರೂ ಇದ್ದರೆ ಬೇಗ ಅಡುಗೆನ ಮಾಡ್ಕೋಬೋದು. ಇವತ್ತು ನಮ್ಮ ಅತ್ತಿಗೆ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ತೆಂಗಿನಕಾಯಿ ತುರಿಯೋದಿಂದ ಹಿಡಿದು ಇನ್ನು ಬೋಂಡಾಗಳಿಗೆ ಮತ್ತು ಈ ಕೋಸಂಬರಿಗೆ ಸಾಂಬಾರಿಗೆಲ್ಲ ಅವರೇ ಕಟ್ ಮಾಡಿ ಕೊಡ್ತಾಯಿದ್ರು. ಅದಕ್ಕೋಸ್ಕರನೇ 1 ಅವರಲ್ಲಿ ಇಷ್ಟೆಲ್ಲ ಕೆಲಸ ಮುಗ್ದೋಯ್ತು. ಇವತ್ತು ಮಾಡಿದಂಥ ಹಪ್ಪಳನೇ ಇವತ್ತು ಎಣ್ಣೆಗೆ ಹಾಕ್ತಾ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಅದೇ ಥರ ಇತ್ತು. ನನ್ನ ಹಸ್ಬೆಂಡ್ಗೆ ಈ
ಅಕ್ಕಿ ಹಪ್ಪಳ ಮತ್ತು ಈ ಸಂಡಿಗೆ ಚಕ್ಕಲಿ ಎಲ್ಲ ಇಷ್ಟನೇ ಆಗೋದಿಲ್ಲ. ಈ ಥರ ಉದ್ದಿನ ಹಪ್ಪಳ ಮಾತ್ರ ತಿನ್ನೋದು ಅವರು. ನಾವು ಏನೇನೋ ಮಾಡ್ಕೊಂಡು ತಿಂತಾ ಇರ್ತೀವಲ್ವ, ಅದು ಅವ್ರಿಗೆಲ್ಲ ಇಷ್ಟನೇ ಆಗೋದಿಲ್ಲ. ತಿಂತಾರೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾತ್ರ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಆ ಥರ ಏನೂ ಇಲ್ಲ. ಅವ್ರು ತುಂಬ ಚ್ಯೂಸಿ, ತುಂಬ ಕಡಿಮೆ ಪದಾರ್ಥಗಳನ್ನ ಮಾತ್ರ ಅವರು ಇಷ್ಟಪಟ್ಟು ತಿನ್ನೋದು. ಬಟ್ ಅದರಲ್ಲಿ ಇದು ಕೂಡ ಒಂದು ಉದ್ದಿನ ಹಪ್ಪಳ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅದರಲ್ಲಂತೂ ಈ ಥರ ಮದುವೆ ಮನೆ ಸ್ಟೈಲ್ನಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ವ, ಕಟ್ ಮಾಡಿ ಹಪ್ಪಳನ ಹಾಕಿರ್ತಾರಲ್ವ, ಆ ಥರದ್ದು ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರಿಗೆ ಅಂತಲೇ ಈ ಥರ ಹಪ್ಪಳನ ಕಟ್ ಮಾಡಿ ಅಂದರೆ ಲಟ್ಸೋವಾಗಲೇ ಸ್ವಲ್ಪ ಉದ್ದವಾಗಿ ಲಟ್ಸಿ ಚಾಕುವಿನಿಂದ ಕಟ್ ಮಾಡಿ ಅದನ್ನು ಒಣಗಿಸಿ ಈ ಥರ ಹಾಕಿದ್ವಿ. ಅದು ಕೂಡ ನೋಡೋದಕ್ಕೆ ಏನೋ ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಉದ್ದಿನ ಹಪ್ಪಳ ಏನಾದರೂ ಮಾಡೋದಿದ್ರೆ ಲಾಸ್ಟ್ ಟೈಮ್ ಉದ್ದಿನ ಹಪ್ಪಳ ರೆಸಿಪಿನ ಶೇರ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಮಾಡಿ. ಪರ್ಫೆಕ್ಟ್ ಅಳತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ, ಮಿಸ್ಸೇ ಇಲ್ಲ. ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಅದೇ ಥರ ಇರುತ್ತೆ, ಒಮ್ಮೆ ಟ್ರೈ ಮಾಡಿ. ಇವಾಗ ಊಟನೂ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಕೋಸಂಬರಿ, ಬೆಳಿಗ್ಗೆ ಮಾಡಿದಂಥ ಪುಲಾವ್ ಕೂಡ ಇತ್ತು, ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ, ಅದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಅನ್ನ, ಸಾಂಬಾರು, ಪಾಯಸ, ಹಾಗೆಯೇ ಬೋಂಡ ಥರ ಇರುವಂಥ ಪಕೋಡ, ಮಜ್ಜಿಗೆ, ಹಾಗೆ ಹಪ್ಪಳ. ಇದಾಗಿತ್ತು ಇವತ್ತಿನ ಲಂಚ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.